ಪ್ರಪಂಚೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಬಂಟರ ಯಾನೆ ನಾಡವರ ಮಾತೃ ಸಂಘ, ಮಂಗಳೂರು ತಾಲೂಕು ಸಮಿತಿ ಮಹಿಳಾ ಘಟಕ ಬನ್ಸ್ ಫಸ್ಟೇಡ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾವೆಲ್ಲರೂ ಇಂದು ಸಾಕ್ಷಿಯಾಗಿದ್ದೇವೆ. ನಮ್ಮ ಈ ಸಮಾರಂಭದಲ್ಲಿ ಘನ ಉಪಸ್ಥಿತರಾಗಿ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಹಾಗೂ ಮಂಗಳೂರು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸದಸ್ಯರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ನಮ್ಮೊಂದಿಗೆ ಇಂದು ಜೊತೆಯಾಗಲಿದ್ದಾರೆ. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಳ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ, ಮಂಗಳೂರು ನಗರ ಪಾಲಿಕೆಯ ಮಾಜಿ ಮೇಯರ್ಗಳಾಗಿರುವಂತಹ ಶ್ರೀ ಶಶಿಧರ ಹೆಗ್ಡೆ, ಶ್ರೀ ಸುಧೀರ್ ಶೆಟ್ಟಿ ಕಣ್ಣೂರು, ಅದೇ ರೀತಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಹಾಗೂ ACP ಟ್ರಾಫಿಕ್ ಮಂಗಳೂರು ಶ್ರೀಮತಿ ನಜ್ಮಾ ಫಾರೂಕಿ KS ಹಾಗೂ ನಮ್ಮ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ತಾರನಾಥ್ ಸರ್ ನಮ್ಮೊಂದಿಗೆ ಇಂದು ಜೊತೆಯಾಗಿದ್ದಾರೆ. ಈ ಎಲ್ಲ ಗಣ್ಯಮಾನ್ಯ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರೊಂದಿಗೆ ಕಾರ್ಯಕ್ರಮ ಸಂಘಟಕರಾಗಿರುವ ಶ್ರೀಮತಿ ಸಬಿತಾ R. ಶೆಟ್ಟಿ ತಪಸ್ಯ, ಅಧ್ಯಕ್ಷರು ಮಹಿಳಾ ಘಟಕ ಮಂಗಳೂರು, ಶ್ರೀ ವಸಂತ ಶೆಟ್ಟಿ ಸಂಚಾಲಕರು ಮಂಗಳೂರು ತಾಲೂಕು ಸಮಿತಿ ಬಂಟರ ಸಂಘ, ಎಕ್ಕಾರು ರತ್ನಾಕರ ಶೆಟ್ಟಿ ಸಹ ಸಂಚಾಲಕರು, ವೃಂದಾ ಹೆಗ್ಡೆ ಕಾರ್ಯದರ್ಶಿ ಮಂಗಳೂರು ತಾಲೂಕು ಸಮಿತಿ, ಮಾನಸ ರೈ ಜೊತೆ ಕಾರ್ಯದರ್ಶಿ ಹಾಗೂ ಶ್ರೀಮತಿ ಭಾರತಿ G. ಶೆಟ್ಟಿ ಖಜಾಂಜಿ ಮಂಗಳೂರು ತಾಲೂಕು ಘಟಕ. ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮಕ್ಕೆ ದೇವರ ಸ್ತುತಿಯೊಂದಿಗೆ ಚಾಲನೆ ಸೆಕೆಂಡ್ BBA LLB ವಿದ್ಯಾರ್ಥಿಯಾಗಿರುವ ಶ್ರೀ ಆಕಾಶ್ ಇವರಿಂದ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರ್ಯಂ ಗೌರೀಶ ಶಂಕರ ಮಾಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ ಸುರಪೂಜಿತ ಕಾಮವೈರ್ಯಂ ಗೌರೀಶ ಶಂಕರ ಮಾಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀಮಂಜುನಾಥ ನಿತರಾಂ ಕುರು ಮಂಗಳಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀಮಂಜುನಾಥ ನಿತರಾಂ ಕುರು ಮಂಗಳಂ ಮೇ ಕುರು ಮಂಗಳಂ ಮೇ ಕುರು ಮಂಗಳಂ ಮೇ ಕುರು ಮಂಗಳಂ ಮೇ. ಬಂಟರ ಸಂಘದ ಮಹಿಳಾ ವಿಭಾಗದ ಗೌರವಾಧ್ಯಕ್ಷರಾಗಿರುವ ಶ್ರೀಮತಿ ಆಶಾ ಜ್ಯೋತಿ ರೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಅತಿಥಿಗಳನ್ನ ಅಭ್ಯಾಗತರನ್ನ ಸ್ವಾಗತಿಸಲಿದ್ದಾರೆ ಮಂಗಳೂರು ಬಂಟರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ಶ್ರೀಮತಿ ಸಬಿತಾ R. ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಸರ್ವ ಗಣ್ಯಮಾನ್ಯ ಅಭ್ಯಾಗತರೇ, ನಮ್ಮ ಸಮುದಾಯಗಳು ಎದುರಿಸುತ್ತಿರುವ ನಿರ್ಣಾಯಕ ಸಮಸ್ಯೆಯನ್ನು ಚರ್ಚಿಸಲು ಇಂದು ಇಲ್ಲಿಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಡ್ರಗ್ಸ್ನ ಪರಿಣಾಮ ಇದೀಗ ಮಾದಕ ವ್ಯಸನವು ಜೀವಗಳ
ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿದೆ, ಕುಟುಂಬಗಳನ್ನು ಛಿದ್ರಗೊಳಿಸುತ್ತಿದೆ ಮತ್ತು ಸಮಾಜದ ಮೂಲೆ ಮೂಲೆಯ ಮೇಲೆ ಪರಿಣಾಮ ಬೀರುತ್ತದೆ. ಡ್ರಗ್ಸ್ನ ದುರುಪಯೋಗವು, ಔಷಧಿಗಳ ದುರುಪಯೋಗವು ಅಪಾಯಕಾರಿ ಮಾತ್ರವಲ್ಲ, ದೈಹಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಶಾಶ್ವತ ಪರಿಣಾಮಗಳನ್ನು ಬೀರುತ್ತದೆ. ಡ್ರಗ್ಸ್ಗಳು ಸಾಮಾನ್ಯವಾಗಿ ತ್ವರಿತ ತಪ್ಪಿಸಿಕೊಳ್ಳುವಿಕೆಯಾಗಿ ಕಾಣಿಸಿಕೊಳ್ಳುತ್ತದೆ, ಆದರೆ ಅವುಗಳು ಅವಲಂಬನೆಯ ಚಕ್ರಕ್ಕೆ ಕಾರಣವಾಗುತ್ತವೆ. ಅದು ವ್ಯಕ್ತಿಗಳನ್ನು ಹಾನಿಕಾರಕ ಮಾದರಿಗಳಲ್ಲಿ ಸಿಲುಕಿಸುತ್ತದೆ. ವ್ಯಸನವು ಕೇವಲ ಬಳಕೆದಾರರ ಮೇಲೆ ಪರಿಣಾಮ ಬೀರುವುದಿಲ್ಲ, ಇದು ಅವರ ಪ್ರೀತಿ ಪಾತ್ರರು, ಸ್ನೇಹಿತರು ಮತ್ತು ಇಡೀ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಕುಟುಂಬಗಳು ಒಡೆಯುತ್ತವೆ, ವೃತ್ತಿಗಳು ಕಳೆದು ಹೋಗುತ್ತವೆ ಮತ್ತು ಕನಸುಗಳು ನಾಶವಾಗುತ್ತವೆ. ಇದಲ್ಲದೆ ಸಂಶ್ಲೇಷಿತ ಔಷಧಗಳು ಮತ್ತು ಓಪಿಯಾಯ್ಡ್ಗಳ ಹೆಚ್ಚಳವು ವ್ಯಸನಕ್ಕೆ ಬೀಳುವುದನ್ನು ಇನ್ನಷ್ಟು ಸುಲಭಗೊಳಿಸಿದೆ. ಕೆಲವೊಮ್ಮೆ ಒಂದೇ ಬಳಕೆಯೊಂದಿಗೆ ನಾಶವಾಯಿತು. ಇದಲ್ಲದೆ ಸಂಶ್ಲೇಷಿತ ಔಷಧಗಳು ಮತ್ತು ಓಪಿಯಾಯ್ಡ್ಗಳ ಹೆಚ್ಚಳವು ವ್ಯಸನಕ್ಕೆ ಬೀಳುವುದನ್ನು ಇನ್ನಷ್ಟು ಸುಲಭಗೊಳಿಸಿದೆ. ಇಂದು ಚಿಹ್ನೆಗಳನ್ನು ಗುರುತಿಸಲು ಮತ್ತು ಔಷಧಿಗಳಿಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ. ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಕಷ್ಟಪಡುತ್ತಿದ್ದರೆ ತಲುಪಿ ಸಹಾಯವನ್ನು ಪಡೆಯಿರಿ, ವೃತ್ತಿಪರರೊಂದಿಗೆ ಮಾತನಾಡಿ ಅಥವಾ ಚೇತರಿಕೆಗೆ ಮೀಸಲಾಗಿರುವ ಬೆಂಬಲ ಸಂಸ್ಥೆಗಳನ್ನು ಪಡೆಯಿರಿ. ಜಾಗೃತಿಯನ್ನು ಹರಡಲು, ಕಳಂಕವನ್ನು ಕಡಿಮೆ ಮಾಡಲು ಮತ್ತು ಡ್ರಗ್ಸ್ಗೆ ಇಲ್ಲ ಎಂದು ಹೇಳಲು ಜನರು ಅಧಿಕಾರ ಹೊಂದುವ ಭವಿಷ್ಯವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡೋಣ. ಒಟ್ಟಾಗಿ ನಾವು ಈ ಬಿಕ್ಕಟ್ಟಿನ ವಿರುದ್ಧ ಹೋರಾಡಬಹುದು ಮತ್ತು ನಮ್ಮ ಸಮುದಾಯವನ್ನು ರಕ್ಷಿಸಬಹುದು. ಈ ಹಿನ್ನೆಲೆಯಲ್ಲಿ ಈ ದಿನ ನಾವು ಇಲ್ಲಿ ಸೇರಿದ್ದೇವೆ. ಈ ಸಮಾರಂಭಕ್ಕೆ ನಮ್ಮೊಂದಿಗೆ ಇವತ್ತು ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ನಮ್ಮ ಆದರದ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ವಿಜಯ್ ಚೌಟ ಸರ್, ಸಂಸದರು, ಲೋಕಸಭೆ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ನಮ್ಮ ಜೊತೆ ಬಂಟರ ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಇದ್ದಾರೆ. ಅವರಿಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ ನಮ್ಮ ಜೊತೆ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ ಸರ್ ಅವರಿದ್ದರು. ಅವರಿಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ KCP ಟ್ರಾಫಿಕ್ ಮಂಗಳೂರು ಶ್ರೀಮತಿ ನಜ್ಮಾ ಫಾರೂಕಿ KSPS ಅವರು ಇದ್ದಾರೆ. ಅವರಿಗೂ ಮೇಡಮ್ ನಿಮಗೂ ನಮ್ಮ ಪೂರ್ವಕ ಸ್ವಾಗತ. ಎಲ್ಲರಿಗೂ ಇಲ್ಲಿರುವ ಎಲ್ಲ ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ, ಅಧ್ಯಕ್ಷರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ, ಮೇಡಮ್ ನಿಮಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿದ್ದಾರೆ. ಅವರಿಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಬಂಟರ ಸಂಘದ ಕಾರ್ಯಕಾರಿ ಸಮಿತಿಯ ಸಂಚಾಲಕರು ವಸಂತ್ ಶೆಟ್ಟಿ, ರತ್ನಾಕರ್ ಶೆಟ್ಟಿ, ಅವರು ಎಲ್ಲ, ಡಾಕ್ಟರ್ ಆಶಾ ಜ್ಯೋತಿ ರೈ, ಅವರಿಗೂ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ ಎಲ್ಲರಿಗಿಂತಲೂ ಪ್ರಥಮವಾಗಿ ಇಲ್ಲಿ ಸೇರಿರುವಂಥ ನೀವುಗಳು, ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ, ಇಲ್ಲಿ ಬಂದಿರುವ ಅತಿಥಿಗಳಿಗೂ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇವತ್ತು ನಾವು ಹೇಳುವುದಲ್ಲ, ಇವತ್ತು ನೀವು ಮಾತಾಡಬೇಕು. ಇಲ್ಲಿ ಎಲ್ಲರೂ ಇದ್ದಾರೆ. ನಮ್ಮ ಜೊತೆ ಸ್ಪೀಕರ್ ಸರ್ ಇದ್ದಾರೆ, MP ಅವರಿದ್ದಾರೆ. ನಾವು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ನಾವು ಏನ್ ಮಾಡ್ಬೇಕಂತ ನೀವು ಹೇಳ್ಬೇಕು. ಇವತ್ತು ನೀವು ಮಾತಾಡ್ಬೇಕು. ಧನ್ಯವಾದಗಳು.
ಸ್ವಾಗತ ಹಾಗೂ ಪ್ರೀತಿಯ ದ್ಯೋತಕವಾಗಿ ಅತಿಥಿಗಳಿಗೆ ಹೂಗುಚ್ಛ ನೀಡಿ ಗೌರವ ಸಮರ್ಪಣೆ. ನಮ್ಮ ಈ ಸಮಾರಂಭಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಸನ್ಮಾನ್ಯ ಮಹಾಪೌರರಾಗಿರುವಂತಹ ಶ್ರೀ ಮನೋಜ್ ಕುಮಾರ್ ಆಗಮಿಸಿದ್ದಾರೆ. ಸರ್, ನಿಮಗೆ ನಾವು ಬಹಳ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದೀಗ ಅತಿಥಿಗಳಿಗೆ ಗೌರವ ಸಮರ್ಪಣೆ. ಈ ಸಮಾರಂಭದಲ್ಲಿ ಘನ ಉಪಸ್ಥಿತರಿರುವಂತಹ ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಸಭಾಧ್ಯಕ್ಷರು ಹಾಗೂ ನಮ್ಮ ಕಾಲೇಜಿನ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ಆಗಿರುವಂತಹ ಶ್ರೀ UT ಖಾದರ್ ಇವರಿಗೆ ಸಂಸ್ಥೆಯ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ತಾರನಾಥ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಸೀನರಾಗಿರುವವರು ಮಂಗಳೂರು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್. ಶ್ರೀ ಬ್ರಿಜೇಶ್ ಚೌಟ ಇವರಿಗೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ತಾರನಾಥ್ ಸರ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ಪ್ರಾಂಶುಪಾಲರಾದ ಡಾಕ್ಟರ್ ತಾರನಾಥ್ ಸರ್ ಹಾಗೂ ಬಂಟರ ಸಂಘ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಸಬಿತಾ ಆರ್ ಶೆಟ್ಟಿ ಅವರು ಹೂಗುಚ್ಛ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕರಾಗಿರುವ ಶ್ರೀ ಪ್ರವೀಣ್ ಚಂದ್ರ ಆಳ್ವ ಅವರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರ್ತಾ ಇದ್ದೇವೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಂಗಳೂರು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಹಾಗೂ ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ತಾಲೂಕು ಸಮಿತಿ ಮಹಿಳಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು ಜಾಥಾದ ಉದ್ಘಾಟನೆಯನ್ನ ಸನ್ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಶ್ರೀ UT ಖಾದರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯದಂತೆ 1974ರಲ್ಲಿ ಪ್ರಾರಂಭಗೊಂಡು ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಇದೇ ಡಿಸೆಂಬರ್ ತಿಂಗಳ 14 ಮತ್ತು 15ನೇ ತಾರೀಕಿಗೆ ನಮ್ಮ ಕಾಲೇಜು ಬಹಳ ಸಂಭ್ರಮದಿಂದ ಸುವರ್ಣ ಸಂಭ್ರಮವನ್ನು ಆಚರಿಸಿಕೊಳ್ಳಲಿದೆ. ಈ ಸಂದರ್ಭದಲ್ಲಿ ಸುವರ್ಣ ಸಂಭ್ರಮದ ಸವಿ ನೆನಪಿಗಾಗಿ ನಾವೊಂದು ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕಿದೆ. ಈ ಸಮಾರಂಭದಲ್ಲಿ ನಮ್ಮೊಂದಿಗೆ
ಜೊತೆಯಾಗಿರುವ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಈ ಲಾಂಛನವನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಲಾಂಛನವನ್ನು ವಿನ್ಯಾಸಗೊಳಿಸಿದವರು ನಮ್ಮದೇ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀ ಅಶ್ವಿನ್ ಅವರು. ದಯವಿಟ್ಟು ಅಶ್ವಿನ್ ಅವರು ವೇದಿಕೆಗೆ ಬಂದು ಸನ್ಮಾನ್ಯ ಸಭಾಧ್ಯಕ್ಷರಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಅಶ್ವಿನ್ ಅವರು ನಮ್ಮ ಸಂಸ್ಥೆಯಲ್ಲಿ ಕಾನೂನು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಈ ಲಾಂಛನದ ವಿನ್ಯಾಸಗಾರರು ಕೂಡ. ಮುಂದಕ್ಕೆ ಮಾದಕ ದ್ರವ್ಯ ಅರಿವಿನ ಕುರಿತಾದ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ತಾನಾಜ್ ಸರ್. ಓಂ ಶ್ರೀ ಮನ್ಯವಾದ ನಮಃ. May I request all dignitaries on the stage, as well as dear students, as well as all public gathered over here, please stand up, stretch your right hand and take the oath as I administer. Please take the oath. I pledge to live a healthy, drug-free life. I will not use or promote harmful substances that can damage my body, my mind, and relationships. I will support those struggling with addiction and encourage others to seek help. I will spread awareness about the dangers of drug abuse and advocate for a safer community. I will make informed choices, prioritize my well-being, and strive for a brighter future. Together, let's create a drug-free society. You can contact this number, you can note down Mrs. Sabita Shetty. I'll repeat the number, 934-138-5640. Any issues related to drug use, please contact 934-138-5640. Thank you. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಸನ್ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಶ್ರೀ ಯು ಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ ಸರ್. ಮಂಗಳೂರು ತಾಲೂಕು ಮಹಿಳಾ ಘಟಕ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯದ ಜಂಟಿ ಆಶ್ರಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು ಜಾಥಾದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಬಂಟರ ನಾಡುವ ಸಂಘದ ಅಧ್ಯಕ್ಷರು, ನಮಗೆಲ್ಲರಿಗೂ ಗೌರವಿತರಾಗಿರುವಂತಹ, ನಮಗೆ ಅತ್ಯಂತ ಆತ್ಮೀಯರಾಗಿರುವಂತಹ ನಮ್ಮ ಮಾಲಾಜಿ ಅಜಿತ್ ಕುಮಾರ್ ರೈ ಅವರೇ, ಸಮಾರಂಭದ ಮುಖ್ಯ ಅತಿಥಿಯಾಗಿರುವಂತಹ ಮಂಗಳೂರು ಮಹಾಪೌರರಾಗಿರುವಂತಹ ದಿನೇಶ್ ಕುಮಾರ್ ಅವರೇ, ಗಣ್ಯ ಅತಿಥಿ ಉಪಸ್ಥಿತಂತಹ ನನ್ನ ಆತ್ಮೀಯ ಮಿತ್ರರು ಮಂಗಳೂರು ಕ್ಷೇತ್ರ ಸಂಸದ ಬ್ರಿಜೇಶ್ ಚೌಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ಶ್ರೀಮತಿ ಮಮತಾ DS ಗತೀರ್ ಅವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಗೌರವ ಸಮಿತಿಯಾದ ಸದಾಶಿವ್ ಉಲ್ಲಾಲ್ ಅವರೇ, ಮಾಜಿ ಮೇಯರ್ಗಳು ನಮ್ಗೆ ಬಹುಶಃ ಆತ್ಮೀಯ ಗೌರವಂತ ಶಶಿಧರ್ ಹೆಗ್ಡೆ ಅವರೇ, ಸುಧೀರ್ ಕುಮಾರ್ ಶೆಟ್ಟಿ ಅವರೇ, ಅದೇ ಮಂಗಳೂರು ಟ್ರಾಫಿಕ್ನ ASP ಅಂತಹ IPS ನಮ್ಮ ನಜ್ಬರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಈ ಒಂದು ಬಂಟರ ನಾಡುವ ಸಂಘದ ಸದಸ್ಯರಾಗಿದ್ದ ಗೌರವ ಸಂಚಾಲಕ ವಸಂತ್ ಶೆಟ್ಟಿರವರೇ, ಅದೇ ರೀತಿ ಡಾಕ್ಟರ್ ರತ್ನಾಕರ್
ಶೆಟ್ಟರ್ ಅವರೇ, ಎಲ್ಲಾ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತ ನಮ್ಗೆ ಅತ್ಯಂತ ಗೌರವಿತರು ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರ ಅನ್ನದೇ ಕೊಡುಗೆ ಕೊಟ್ಟಿರುವಂತಹ ಸಬಿತಾ, ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಸಬಿತಾ ಶೆಟ್ಟಿ ಅವರೇ, ಈ ಒಂದು ಸಮಿತಿಗೆ ತಮ್ಮ ಸದಸ್ಯರಾಗಿರುವಂತಹ ವಂದ ಶಶಿಧರ್ ಹೆಗ್ಡೆ ಅವರೇ, ಮಾನಸ ರೈವರ್ತೆ, ಬಾರಶಿ ಶೆಟ್ಟಿ ಅವರೇ, ಆಶಾಜ್ಯೋತಿ ರೈ ಅವರೇ, ಹಾಗೂ ಎಲ್ಲಾ ಕಾರ್ಯಕ್ರಮಕ್ಕೆ ತನ್ನ ಸಂಪೂರ್ಣವಾದ ಸಾಥ್ ಕೊಟ್ಟು ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಅಂತ ಹೇಳಿದಾಗ ಈ ಒಂದು ಕಾಲೇಜ್ ಕ್ಯಾಂಪಸ್ ಅನ್ನು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಹುಶಃ ಇವತ್ತು SDM ಲಾ ಕಾಲೇಜಿನ ಪ್ರಾಂಶುಪಾಲರು ನಮ್ಗೆ ಗೌರವಂತ ತಾನಸ್ ಸರ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮ ನಡೆಸುವಂತ ಪುಷ್ಪರಾಜ್ ಸರ್ ಅವರೇ, ಮುಂದಿರುವ ಎಲ್ಲ ನನ್ನ ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಕಾಲೇಜಿನ ಪ್ರಾಧ್ಯಾಪಕ ಮತ್ತು ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ಕಾಲೇಜಿನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ ಹಾಗೂ ಹಿತೈಷಿಗಳೇ. I hope all can understand Kannada. Now who can't understand Kannada? No problem, very few. Before completing your course, learn Kannada. ನನಗೆ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಾನು ನಿನ್ನೆ ತಾನೇ ಬಂದೆ, ಬೇರೆ ಬೇರೆ ದೇಶದಲ್ಲಿ ಕಾನ್ಫರೆನ್ಸ್ ಇತ್ತು. ಸಬಿತಾ ಅಕ್ಕನ ಅವ್ರು ಫೋನ್ ಮಾಡಿದಾಗ ಹೇಳಿದೆ, ನಾನು ಆಲ್ರೆಡಿ ನನ್ನ ಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೇನೆ. ಆವಾಗ ಹೇಳಿಲ್ಲ, ಒಂದು ನಿಮ್ಮ ಓಲ್ಡ್ ಕ್ಯಾಂಪಸ್, ಸೆಕೆಂಡ್ ಬಹುಶಃ ಇವತ್ತು ಈ ಒಂದು ಅತ್ಯವಾದಂತಹ ಒಂದು ಈ ಒಂದು ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ ಬಗ್ಗೆ ಮತ್ತು ನಾವು ಬಂಟರಾಯರ ಸಂಘದ ಮಹಿಳಾ ಘಟಕದವರಿಂದ ನಾವು ಪ್ರಾರಂಭ ಮಾಡ್ತಿದ್ದೇವೆ. ನೀವು ಸ್ವಲ್ಪ ಹೊತ್ತಿಗಾದ್ರೂ ತಾವು ಬರ್ಬೇಕಂತ ಹೇಳಿಕೊಂಡು, ಆದ ಕಾರಣ ಬಂದು ನಿಮ್ಮ ಜೊತೆ ಇದ್ದು ಬಹುಶಃ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿಯನ್ನು ಕೂಡ ಕೇಳಿದ್ದೇನೆ, ಕೊಡ್ಬೇಕಂತ ಕೇಳಿಕೊಳ್ಳುತ್ತಾ ನನಗೆ ಇಲ್ಲಿ ಒಂದು ಕೂತ್ಕೊಂಡಾಗ ನನಗೆ ಬಹಳ ಅತ್ಯಂತ ಸಂತೋಷವಾಗ್ತಿತ್ತು. ಯಾಕಂತ ಹೇಳಿ ಈ ಒಂದು ಹೊಸ ಬಿಲ್ಡಿಂಗ್ ನಾ ಫಸ್ಟ್ ಬೆಳೆದಂತ ನಾನು ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಆದಾಗ ನಾನು ವಿದ್ಯಾರ್ಥಿ ಸ್ಟೂಡೆಂಟ್ ಕೂಡ ಆಗಿದ್ದೆ, ಬೇರೆ ಬೇರೆ ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದ್ದೆ. ಅದಕ್ಕಾಗಿ ಕಾಲೇಜನ್ನು ಅವತ್ತು ಪ್ರಾರಂಭ ಮಾಡಿದಂತಹ ಬಹುಶಃ ಪರಮಪೂಜ ಕಾವಾನಂದ ಹೆಗ್ಡೆ ಅವರನ್ನು, ಅದರಂತೆ ಬಂದಂತ ಎಲ್ಲ ಪ್ರಾಂಶುಪಾಲರನ್ನು, ಇಂಗಿನ ಪ್ರಾಂಶುಪಾಲರು, ಗಾಂಧಿ ಬಹುಶಃ ನಮ್ಮ ಪ್ರಾಧ್ಯಾಪಕ ವರ್ಗದವರು, ಸಿಬ್ಬಂದಿಯವರು, ನನ್ನೆಲ್ಲರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರೂ ಸ್ಮರಿಸಲಿಕ್ಕೆ ಮತ್ತು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಸೆಕೆಂಡ್ PUC ಆದ ನಂತರ ನಾವು ಏನಾದರೂ ಒಂದು ಕಾಲೇಜಿನಲ್ಲಿ ಸೆಕೆಂಡ್ PUC ಆದ ನಂತರ ನಾವು ತೆಗೆದುಕೊಂಡ ಕೋರ್ಸ್ ನಮ್ಮ ಜೀವನದ ದಿಕ್ಕನ್ನು ತೋರಿಸುವಂತ ಕೋರ್ಸ್ ಆಗಿರ್ತದೆ. ಸೆಕೆಂಡ್ PUC ತನಕ ಅದು ಜನರಲ್ ಎಲ್ಲಿಯೂ ಕೂಡ ಹೋಗ್ಬೋದು. ಸೆಕೆಂಡ್ PUC ಆದ ನಂತರ ನಾವು ಏನ್ ಕೋರ್ಸ್ ತೆಗಿದ್ದೇವೆ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನದ ದಿಕ್ಕನ್ನು ತೆಗೆದುಕೊಂಡು ಹೋಗುವಂತ ಅದೊಂದು ಪಾತ್ವೆ ಈ ಒಂದು ಕ್ಯಾಂಪಸ್ ನನಗೆ ಆಗಿದೆ. ಆದ ಕಾರಣ ನಾನು ಬಹುಶಃ ಅವತ್ತು ಫಸ್ಟ್ ಇಯರ್ ನಾನು ಸೇರಿಕೊಂಡು ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಎಲ್ಲಾ ಕಾರ್ಯಕ್ರಮ ನೋಡ್ತಾ ಇದ್ದೆ. ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ ಯುವತಿಗಾದ್ರೆ ಇವತ್ತು ವಿಧಾನಸಭೆ ಅಧ್ಯಕ್ಷ ಪೀಠದ ಕೂತ್ಕೋತಾದ್ರೆ ಅದು SDM ಕಾಲೇಜಿನ ಕೊಡುಗೆಯನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾನು ಎಲ್ಲ ವಿದ್ಯಾರ್ಥಿ ಹೇಳುದು ಏನಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿ ಸೋದರರು ಯಾರಿದ್ದೀರಿ ನಾನು ನಿಮಗೆ ಹೇಳುದು ಏನಂತ ಹೇಳಿದ್ರೆ, ಆ ಕಡೆಯಲ್ಲಿ ಕೂತ್ಕೊಂಡ ಯುವತಿಗಾದ್ರೆ ಮತ್ತು ಮಾರ್ಕ್ ಕೂಡ ಕಡಿಮೆ ಸಿಗ್ತಿತ್ತು, ಮನೆಗೆ ಕೂಡ ಮಾರ್ಕ್ ಕೂಡ ಸಿಕ್ಕ ಯುವತಿಗಾದ್ರೆ ಇವತ್ತು ರಾಜ್ಯದ 4 ಇಲಾಖೆಯ ಸಚಿವರಾಗಿ, ಪ್ರತಿಪಕ್ಷದ ನಾಯಕನಾಗಿ, ವಿಧಾನಸಭಾ ಅಧ್ಯಕ್ಷನಾಗಿ ಕೂತ್ಕೊಳ್ಳುವುದಾದ್ರೆ ಅದು ಯುವತಿಗಾದ್ರೆ ಮಾತ್ರ ಅಲ್ಲ, ದೇವರು ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ಕ್ಯಾಂಪಸ್ ಅವಕಾಶ ಇದೆ ಅಂತ ಹೇಳಲಿಕ್ಕೆ ನಾನು ಅದಕ್ಕಾಗಿ ನಾನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಏನೇ ಅಂತ ಹೇಳಿದ್ರೆ, ನನ್ನನ್ನಿರಲಿ, ಬ್ರಿಜೇಶ್ ಚೌಧರಿರಲಿ, ನಮ್ಮೆಲ್ಲ ಮಾಜಿ ಮೇಯರ್, ನೀರಿನ ಮೇಯರ್ಗಳನ್ನು ಅಥವಾ ನಮ್ಮ ಪ್ರತಿಮಾ ಪ್ರಪಂಚದ ಆಳ್ವಾರು ಇದ್ದಾರೆ, ಇವರು ನಮ್ಮನ್ನೆಲ್ಲ ನೋಡುತ್ತಾ ನಮ್ಮ ಮಮತಾ DS ಗಂಟೆ ಇರಲಿ ಅಥವಾ ಆಫೀಸರ್ ಇರಲಿ, ಸದಾಶಿವ ಇರಲಿ, ಇವರೆಲ್ಲ ನೋಡಿ ನೀವು ಸಂತೋಷ ಪಡೆದಲ್ಲ, ನಮ್ಮನ್ನು ನೋಡಿ ಖಾಲಿ ಸಂತೋಷ ಪಡೋದು ಮಾತಲ್ಲ, ನಮ್ಗಿಂತ ದೊಡ್ಡ ಜನ ನೀವು ಆಗ್ಬೇಕಂತ ಹೇಳಿಕೊಂಡು ನಾವೆಲ್ಲ ಪ್ರಾರ್ಥಿಸಿ ಸುಭಾಷಣ ಸಲ್ಲಿಸಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಆ ಒಂದು ಹಠ ಮತ್ತು ಛಲ ನಿಮ್ಗೆಲ್ಲರಿಗೂ ಕೂಡ ಬರಬೇಕು, ನೀವು ದೊಡ್ಡ ಸ್ಥಾನ ಖಂಡಿತ ಹೋಗ್ಬೇಕು, ಅದೆಲ್ಲ ಅವಕಾಶಗಳು ಇದೆ. ಮತ್ತೆ ಈ ಕ್ಯಾಂಪಸ್ ನಿಮ್ಗೆಲ್ಲ ಕೂಡ ಅವಕಾಶ ಖಂಡಿತ ಕೊಡ್ತದಂತ ಹೇಳಿಕೆ ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ವಿಷಯಕ್ಕೆ ಸಲ್ಲಿಸಿಕೊಂಡು ನಾನು ಬಹುಶಃ ಇವತ್ತು ಬಂಟರಾಯ ನಾಡೋರ ಸಂಘದ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಮಾಲಾಡಿ ಇರಲಿ, ಸಮಿತಿ ಎಲ್ಲ ಸದಸ್ಯರಿರಲಿ, ನಿಮ್ಮ ಅತ್ಯಂತ ಆ ಒಂದು ಇಡೀ ನಮ್ಮ 100 ವರ್ಷ ಕಳೆದಂತ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಸಂಸ್ಥೆ ಇದ್ರೆ ಅದು ಬಂಟರಾಯ ನಾಡೋರ ಸಂಘ ಅಂತ ಬಲ ಹೆಮ್ಮೆಯನ್ನು ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಅದರ ಮುಖಾಂತರ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಎಲ್ಲ ಚಟುವಟಿಕೆಗಳು ಸಮಾಜದ ಎಲ್ಲ ವರ್ಗದವರೆಗೂ ಅರ್ಪಿಸಿಕೊಂಡು
ಎಲ್ಲರಿಗೊಂದು ಪ್ರೇರಣೆಯಾಗಿ ಇವತ್ತು ಬೇರೆ ಬೇರೆಯವರು ಕೂಡ ಅದೇ ರೀತಿಯ ಸಂಘ ಪ್ರಾರಂಭ ಮಾಡಿಕೊಂಡು ಕಾಣದ ಕೈಗಳಾಗಿ ನಮ್ಮ ಸಮಾಜದ ದೇಶದ ಅಭಿವೃದ್ಧಿಗೆ ತನ್ನದ ಕೊಡುಗೆ ಕೊಡ್ಲಿಕ್ಕೆ ಅದು ಬಂಟರಯಾನ ಸಂಘ ಇವತ್ತು ದೊಡ್ಡ ಮಟ್ಟದ ಪ್ರೇರಣಾ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅವರು ಬಂದಿದ್ದಾರೆ, ಅವರ ಈ ಅಧಿಷ್ಠಾನದಲ್ಲಿ ಅವರ ಮಹಿಳಾ ಘಟಕ ಈ ಕಾರ್ಯ ಹಮ್ಮಿಕೊಳ್ಳಿ ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಸಬಿತಾ ಶೆಟ್ಟಿ ಮತ್ತು ಇಲ್ಲಿ ದೊಡ್ಡ ತಂಡವೇ ಇದೆ. ಅದಕ್ಕೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಯಾಕೆಂತ ಹೇಳಿದ್ರೆ ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಹಿಳೆಯರು ಹುಟ್ಟುವಾಗಲೇ ನಾಯಕರನ್ನು ಗುಣದಲ್ಲಿ ಬಂದು ಹುಟ್ಟಿಕೊಂಡು ಬರೋದು ವಿಚಾರ ಇವತ್ತು ಆಗ್ತದೆ. ಯಾಕಂತ ನಾನು ಉದಾಹರಣೆ ಕೂಡ ಕೊಡ್ತೇನೆ. ನನ್ನ ಕ್ಷೇತ್ರದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಮಗ ಇದ್ದರೆ ಸಂಜೆ ಒಂದು ಬ್ಯಾಟ್ ಬಾಲ್ ತೆಗೆದುಕೊಂಡು ನಮ್ಮ ಮಗ ಹೋಗ್ಲಿಕ್ಕೆ ಆಯ್ತು. ಅದೊಂದು ಸೋದರಿ ಒಂದು ಮಗಳಿದ್ರೆ ಸಂಪೂರ್ಣವಾಗಿ ತಂದೆ ತಾಯಿಗೆ ಆ ಸಣ್ಣದಿಂದಲೇ ಅಸಿಸ್ಟ್ ಮಾಡುವಂಥದ್ದು, ಅಡುಗೆಯಲ್ಲಿ ಸ್ವಚ್ಛತೆಯಲ್ಲಿ ಸಣ್ಣದಿಂದಲೇ ಅಸಿಸ್ಟ್ ಮಾಡುವಂಥ ನಾಯಕತ್ವ. ಆ ಮನೆಯಲ್ಲಿ ತಮ್ಮಂದಿರು ತಂಗಿಯಂದಿದ್ದರೆ ತಾಯಿಯ ಅರ್ಧ ಕೆಲಸವನ್ನು ಈ ಮಗಳಿಗೆ ಬಹುಶಃ ನಿಭಾಯಿಸಿಕೊಂಡು ಸಣ್ಣದಿಂದಲೇ ಮನೆಯಲ್ಲಿ ಆ ನಾಯಕತ್ವದ ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಅವರಿಗೆ ದೇವರು ಕೊಟ್ಟಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ದೊಡ್ಡವರಾದಾಗ ಬೆಳೆದಂಥ ಮನೆಯ ಬೇರೆ, ಬೆಳೆದಂಥ ಕುಟುಂಬವೇ ಬೇರೆ, ಬೆಳೆದಂಥ ಪರಂಪರೆ ಬೇರೆ, ಜಾಗ ಬೇರೆ, ಊರು ಬೇರೆ. ರಾತ್ರಿ ಬೆಳಿಗ್ಗೆ ಆಗುವಾಗ ಅವ್ರ ಪರಿಚಯ ಇಲ್ಲದ ಊರಿಗೆ, ಪರಿಚಯ ಇಲ್ಲದ ಕುಟುಂಬಕ್ಕೆ, ಪರಿಚಯ ಇಲ್ಲದ ಸಂಸಾರಕ್ಕೆ ಅಲ್ಲಿ ಮದುವೆಯಾಗಿ ಹೋದಾಗ ಅಲ್ಲಿ ಅತ್ತೆಯನ್ನು, ಮಾವನನ್ನು, ಗಂಡನನ್ನು, ನಾದಿನಿಯನ್ನು ಅವರು ಎಲ್ಲ ಸುಧಾರಿಸಿಕೊಂಡು ಇಡೀ ಕುಟುಂಬವನ್ನು ಒಗ್ಗಟ್ಟಂತೆ ಶಕ್ತಿ ಇದ್ರೆ ಅದು ಮಹಿಳೆಯರಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ನಾಯಕತ್ವದ ಗುಣದ ಆತ್ಮವಿಶ್ವಾಸ ನಮಗೆಲ್ಲರಿಗೆ ಬರಬೇಕು. ಅಂತ ಆತ್ಮವಿಶ್ವಾಸ ಮೂಡಿಸಿಕೊಳ್ಳುವ ಒಂದು ದೊಡ್ಡ ಮಟ್ಟದ ಆ ಶಕ್ತಿಯೇ ಬಹುಶಃ ಇವತ್ತು ನಮ್ಮ ಬಂಟರಾಯ ನಾಡವರ ಸಂಘದ ಆ ಒಂದು ಮಹಿಳಾ ಘಟಕ ನಿಮ್ಗೆ ಒಂದು ಇವತ್ತು ತೋರಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಯಾಕೆ ಡ್ರಗ್ ಅವೇರ್ನೆಸ್ ಬಗ್ಗೆ, ಡ್ರಗ್ ವಿರೋಧಿ ಕಾರ್ಯಕ್ರಮ ಬಗ್ಗೆ ಅಷ್ಟು ಸುಲಭ ಇಲ್ಲ, ಬಹಳ ಒಂದು ಕಷ್ಟದ ಮತ್ತು ಜಾಗೃತ ಕೆಲಸ ಇದೆ. ನಾನು ಕೂಡ ಇಲ್ಲಿ ಇದ್ದಾಗ ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ. SDM ಲಾ ಕಾಲೇಜ್ನಲ್ಲಿ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದೆ. ನಾನು ಬಹುಶಃ SDM ಸಿಂಡಿಕೇಟ್ನ ಸದಸ್ಯ ನಾನು ಇಲ್ಲಿಂದಲೇ ಅವತ್ತೇ ನನ್ನನ್ನು ಆಯ್ಕೆ ಮಾಡಿ ಕಾಲೇಜಿನವ್ರು ಮಾತ್ರ ಅಲ್ಲ ಇಡೀ 2 ಜಿಲ್ಲೆಯವರು ಅವತ್ತು ನಾನು ಕಲಿಸಿದ್ದು 30-35 ವರ್ಷಗಳ ಹಿಂದೆ. ಆವಾಗ ನಾವು ಆಂಟಿ ಡ್ರಗ್ ಸ್ಕ್ವಾಡ್ ಅಂತ ನಾವು ಮಾಡಿದ್ದೇವೆ. ಆವಾಗ ಜಯಂತ್ ಶೆಟ್ಟಿ ಅವರು ಸ್ಕ್ವಾಡ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ನೀವು ನಂಬಲಿಕ್ಕಿಲ್ಲ, ಅದು ನಾವು ಮಾಹಿತಿ ಕೊಡುವಂಥ ವಿಚಾರ. ಏನಾದ್ರು ಮಾಹಿತಿ ಇದ್ರೆ ನಾವು ಮಾಹಿತಿ ಕೊಡ್ಬೇಕಂತೆ. ಹಾಗೆ ಒಂದೆರಡು ವಿಚಾರದಲ್ಲಿ ಮಾಹಿತಿ ಕೊಟ್ಟೆವು. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಆ ಮಾಹಿತಿ ನಮ್ಮ ಟೀಮಲ್ಲಿ ಯಾರು ಒಬ್ಬ ಇದ್ದ, ಅವ್ನು ಕೇರಳದ ಒಬ್ಬ ಇದ್ದ ಸುನಿಲ್ ಅಂತೇಳಿ. ಅವನು ಬಹುಶಃ ಮಿಲಾನ್ ನಮ್ಮ ಫಲ್ನಿಯಲ್ಲಿ ಲೀಡ್ಸ್ ಅಂತ ಒಂದು ಲೈಬ್ರರಿ ಆಯ್ತು, ಪಕ್ಕದಲ್ಲಿ ಪೇಯಿಂಗ್ ಗೆಸ್ಟ್ ಅಲ್ಲಿ ಅವನು ಇರ್ತೇನೆ. ಮಾಹಿತಿ ಕೊಟ್ಟು ಅರೆಸ್ಟ್ ಆಗಿ ಸೀದಾದ ನಂತರ 2 ದಿವಸದಲ್ಲಿ ಅವನ ಮನೆಗೆ ಬಂದು ಅಸಾಲ್ಟ್ ಮಾಡಿ, ಅವನ ಮಾರ್ಗದಲ್ಲಿ ಅಸಾಲ್ಟ್ ಮಾಡಿ ಆ ತಂಡದವ್ರು ಹೋಗುವಂಥ ವಿಚಾರ ಇದೆ. ಅವರ ದೊಡ್ಡ ಮಟ್ಟದ ಆ ಒಂದು ಫೋರ್ಸ್ ಇದೆ. ಅದಕ್ಕನ್ನ ಇದಕ್ಕೆ ಎಲ್ಲರೂ ಕೂಡ ಯಾಕೆ ದೊಡ್ಡ ಮಟ್ಟದ ಭವಿಷ್ಯದ ಆಲೋಚನೆ ಮಾಡಿಕೊಂಡು ನಾವು ಹೋಗ್ಬೇಕಾದಂಥ ವಿಚಾರ. ಇದಕ್ಕೆ ನಾವು 0 ಟಾಲರೆನ್ಸ್ ಇರಬೇಕು. ಇದು ಬಹುಶಃ ಬರೇ ಪೊಲೀಸ್ನವರಿರಲಿ, ಬರೇ ಅಧಿಕಾರಿಗಳಿರಲಿ, ಬರೇ ಮಹಿಳಾ ಘಟಕದವರಿರಲಿ, ಬರೇ ಕಾಲೇಜ್ನವರಿರಲಿ, ಅದು ಇದು ಆಗುದಿಲ್ಲ. ಇದಕ್ಕೆ ಈ ಸಮಾಜದ ಸರ್ವರು ಕೂಡ ಅವರದೇ ಒಂದು ವಿಶೇಷವಾದ ಒಂದು ಭಾಗವಹಿಸುವಿಕೆಯನ್ನು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರ ಇದು ಕಟ್ಟುನಿಟ್ಟಿನವಾಗಿ ಕಾನೂನಿಗೆ ತರಲೇ ಇವತ್ತು ಬೇಕಾಗುವಂತ ವಿಚಾರ ಇವತ್ತು ಆಗ್ತದೆ. ತಂದೆ ತಾಯಂದಿರು ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು, ಯಾಕಂದ್ರೆ ಯಾರಿದ್ದಾರೆ ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಬಹುಶಃ ಸಾಮಾಜಿಕವಾದ ವಿಚಾರ ಇದ್ದ ಕಾರಣ ನನಗೆ ಕೆಲವು ಆಶ್ಚರ್ಯ ಆಗುವಂಥ ವಿಚಾರ ಇವತ್ತು ಹಲವಾರು ಮಾಹಿತಿಗಳು, ಹಲವಾರು ವಿಚಾರಗಳು ನನಗೆ ಆಶ್ಚರ್ಯ ಆಗುವಂಥ ಪರಿಸ್ಥಿತಿಯಲ್ಲಿ ಆಗುವಂಥದ್ದು ಕೂಡ ಇದೆ. ಅದು ನಮ್ಗೆ ಎಲ್ಲವೂ ನಿಮ್ಗೆ ಹೇಳಲಿಕ್ಕೆ ಇಲ್ಲಿ ಆಗುದಿಲ್ಲ. ನಾನು ಒಂದು ಹೇಳಿದಿಷ್ಟೇ, ಇದು ಸಮಾಜದ ಸರ್ವರು ಕೂಡ ಜಗತ್ತಲ್ಲಿ ಭಾಗವಹಿಸುವಂಥ ಕೆಲಸ ಆಗಬೇಕು. ಅಂತ ಪ್ರೇರಣೆಯನ್ನು ಇವತ್ತು ಮಹಿಳಾ ಘಟಕದವರು ಕೊಟ್ಟಿದ್ದಾರೆ. ಅದು ಅತ್ಯುತ್ತಮವಾಗಿ ಮುಂದೆ ನಡೆಯೋದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇವತ್ತು ಹೆತ್ತವರದು ಕೂಡ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ಇನ್ಸ್ಪೆಕ್ಟರ್ ಪೊಲೀಸ್ನವರು ಕಟ್ಟುನಿಟ್ಟಾಗಿ ಇರ್ತಾರೆ. ನನ್ನ ಮಗ ಸರಿ ಇದ್ದಾನೆ, ಪೊಲೀಸ್ ಸರಿ ಇಲ್ಲ ಅಂತ ಒಂದೇ ತಾಯಿಯ ಫೋನ್, ನನ್ನ ಮಗ ಸರಿ ಇದ್ದಾನೆ, ಪೊಲೀಸ್ ಸರಿ ಇಲ್ಲ ಅಂತ. ಆಯ್ತಪ್ಪ, ಟೆಸ್ಟಿಗೆ ಕಳಿಸೋದ ಗೊತ್ತಾಯ್ತು, ಪೊಲೀಸ್ ಇದ್ದಾರೆ, ನನ್ನ ಮಗನೇ ಸರಿ ಇಲ್ಲ ಅಂತ ಹೇಳಿ ಟೆಸ್ಟ್ಗೆ ಹೋಗುವಂತ ವಿಚಾರ ಇರುತ್ತೆ. ಆ ರೀತಿಯ ಸಾಮಾಜಿಕವಾದ ಒತ್ತಡಗಳು ಇನ್ನಿತ ಹಲವಾರು ವಿಚಾರಗಳಿವೆ. ಆದ ಕಾರಣ ತಂದೆ ತಾಯಂದಿರು, ಮನೆಯವರು ಪ್ರಥಮವಾಗಿ ದೊಡ್ಡ ಮಟ್ಟದ ಸಹಕಾರ ಕೊಡೋದ ಕೆಲಸ ಆಗಬೇಕು. ನೀವು ಮಕ್ಕಳಿಗೆ ಏನೆಲ್ಲ ಖರ್ಚು ಮಾಡ್ತೀರಿ, ನಮ್ಮಲ್ಲಿ ಟೆಸ್ಟಿಂಗ್ ಕಿಟ್ ಅಂತ ಬರ್ತದೆ, ಅದೆತ್ತ ಅವ್ರು ತಗೊಂಡು ಮನೆಯಲ್ಲಿ ಇಟ್ಟು ತಿಂಗಳು ಟೆಸ್ಟ್ ಮಾಡ್ಬೇಕು. ಏನು ಸಮಸ್ಯೆ ಏನಿದೆ ಬ್ಲಡ್ ಟೆಸ್ಟ್ ಮಾಡೋ ರೀತಿಯಲ್ಲಿ? ಅವರವರ ಭವಿಷ್ಯಕ್ಕೆ ಪೂರಕವಾಗುವಂಥ ವಿಚಾರ ಇವತ್ತು ಆಗ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಟು ಟೆಸ್ಟಿಂಗ್ ಕಿಟ್ ಅಂತ ತಗೊಂಡು ಇಡುವಂಥ ಕೆಲಸ ಇವತ್ತು ಆಗಬೇಕು. ನಾವು ಜನತೆಗೆ ಮೂಡಿಸುವಂಥ ಅವಕಾಶ ಇವತ್ತು ಆಗಬೇಕು. ನಾನು ಎಲ್ಲ ವಿದ್ಯಾರ್ಥಿ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಿದ್ದೇನೆ,
ಯಾರು ಕೂಡ ಸಿಗರೇಟ್ ಎಳೆಯುವವರು, ಗಾಂಜಾ ಎಳೆಯುವವರು, ಡ್ರಗ್ಸ್ ತೆರೆಯುವವರು ಯಾರು ಕೂಡ ಜೀವನದಲ್ಲಿ ಉದ್ಧಾರ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಕೂಡ ದೊಡ್ಡ ಜನ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲರೂ ಕೂಡ ಅಂಕದಲ್ಲಿ ಹೋಗ್ತಾರೆ. ನೀವೇನಾದರೂ ದೊಡ್ಡ ಜನವಾಗಿಕೊಂಡು ನಿಮ್ಮ ತಂದೆ ತಾಯಂದರಿಗೆ ಮತ್ತು ನಿಮಗೆ ಗೌರವದ ಕೆಲಸ ಮಾಡಬೇಕಾದ್ರೆ ಎಲ್ಲ ದುಷ್ಟರಿಂದ ದೂರ ನಿಲ್ಲುವಂಥ ಕೆಲಸದ್ದಾಗಬೇಕು. ನಾನು ಆರೋಗ್ಯ ಸಚಿವನಾಗಿ ಬಂದಾಗ ನನ್ನ ಪ್ರಪ್ರಥಮ ತೀರ್ಮಾನವೇ ಅದು ಗುಟ್ಕವನ್ನು ನಿಷೇಧ ಮಾಡೋದೇ ನನ್ನ ಪ್ರಥಮ ತೀರ್ಮಾನ ಆಗಿದೆ. ಈ ಸಿಗರೇಟ್ ಅನ್ನು ಕೂಡ ನಾನು ಬ್ಯಾನ್ ಮಾಡಿ ಮೊನ್ನೆ ಚರ್ಚೆ ನಾನು ಹೇಳಿದೆ. ಫಸ್ಟ್ ಈಗ ಸಿಗರೇಟಿಗೆ ಹೋಗುದು, ಮತ್ತೆ ಇದಕ್ಕೆಲ್ಲ ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಆದಾಗ ನಾನು ಇವತ್ತು ಸರ್ದಾರ್ ಶೆಟ್ಟಿ ಮತ್ತು ಇದೆಲ್ಲ ತಂಡಗಳನ್ನು ಅಭಿನಂದಿಸ್ತೇನೆ. ಬಹುಶಃ ಈ ರೀತಿಯ ದೊಡ್ಡ ಮಟ್ಟ ಜನಜಾಗೃತಿ ಕಾರ್ಯಕ್ರಮ ಜೊತೆಯಲ್ಲಿ ಕಾಲೇಜಿನವರು ಕೂಡ, ನಾನು ಕಾಲೇಜನ್ನು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನೀವು ಕೂಡ ಕಿಟ್ಟನ್ನು ಪರ್ಚೇಸ್ ಮಾಡಿ ಇಟ್ಟುಕೊಂಡು ಮನಸ್ಸಾದ ಟೆಸ್ಟ್ ಮಾಡಬೇಕೇನು ತಪ್ಪೇನಿದೆ. ಆಗ ಏನಾದರೂ ನೀವು ನಮ್ಮ ಕಾಲೇಜಿನಲ್ಲಿ ಸ್ವಲ್ಪ ಮಟ್ಟಿನ ಟೆಸ್ಟಿಂಗ್ ಮಾಡ್ತಾರೆ ಅಂತೇಳಿ ಎಲ್ಲ ಕಾಲೇಜ್ ಗೊತ್ತಾದಾಗ ಮಕ್ಕಳಿಗೆ ಸ್ವಲ್ಪ ಮಟ್ಟಿನ ಹೆದರಿಕೆ ಮತ್ತು ಭಯ ಇರುವಂಥ ವಿಚಾರ ಇವತ್ತು ಆಗ್ತದೆ. ಸ್ವಲ್ಪ ಆಗ ಅವ್ರಿಗೆ ಸ್ವಲ್ಪ ಹೆದರಿಕೆ ಬರ್ತದೆ. ಇದು 50% ಈ ರೀತಿಯಿಂದ ಡೆಟರೆಂಟ್ ಥಿಯರಿಯಿಂದಲೇ ಇದನ್ನು ನಾವು ಆದಷ್ಟು ಕಡಿಮೆಗೊಳಿಸುವ ವಿಚಾರ ಆಗಬಂದು ಅದನ್ನು ಚರ್ಚೆ ಮಾಡಿ ದೊಡ್ಡ ಮಟ್ಟದ ಸಬ್ಜೆಕ್ಟ್ ಆಗಿರ್ತದೆ. ಆದ ಕಾರಣ ನಾವು ಅಷ್ಟು ದೀರ್ಘವಾಗಿ ಇರಲಿಕ್ಕೆ ಹೋಗುದು. ನಾನೆಲ್ಲ ವಿದ್ಯಾರ್ಥಿಗಳು ಮತ್ತು ನಿಮ್ಗೆ ಕೂಡ ದೊಡ್ಡ ಮಟ್ಟದ ಭವಿಷ್ಯ ಇದೆ, ನೀವು ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ನಿಮ್ಮ ಮಿತ್ರರು, ನಿಮ್ಮ ಪರಿಚಯದರು ಕೂಡ, ನಿಮ್ಮ ಗೊತ್ತಿದ್ರು ಕೂಡ ದಯವಿಟ್ಟು ನೀವು ಬಹುಶಃ ಮೌಖಿಕವಾಗಿ ನೀವು ಸುಮ್ಮನೆ ಇರಬೇಡಿ. ಪರೋಕ್ಷವಾಗಿ ನಿಮ್ಮ ಮಿತ್ರರಿಗೆ ನೀವು ಸಹಾಯ ಮಾಡಬೇಕೆ ಮನೋಭಾವ ಇದ್ರೆ, ನಿಮ್ಮ ಮಿತ್ರರ ಮೇಲೆ ನಿಮ್ಗೆ ಏನೋ ಪ್ರೀತಿ ಇದ್ರೆ, ಅವ್ರೇನಾದ್ರು ಅಡ್ಡದಾರಿಯಲ್ಲಿ ಇದ್ದಾಗ ಗೊತ್ತಾದ್ರೆ ದಯವಿಟ್ಟು ಅದರ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಟ್ಟು ನಿಮ್ಮ ಮಿತ್ರನಿಗೆ ಪರೋಕ್ಷವಾಗಿ ಸಹಾಯ ಮಾಡುವಂತಹ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ವ್ಯಕ್ತಿತ್ವದ ಲೀಡರ್ಶಿಪ್ ಅನ್ನು ತಾವೆಲ್ಲರೂ ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೆತ್ತವರು ನಮ್ಮ ಸಂಘ ಪೊಲೀಸ್ ಇಲಾಖೆ ಕೂಡ ಬಹುಶಃ ನಾನು ದೊಡ್ಡ ಮಟ್ಟದ ಅಧಿಕಾರಿಗಳು ಇರಬೇಕು. ಇಂಥ ಕಾರ್ಯಕ್ರಮಕ್ಕೆ ನಾನು ಬಹುಶಃ ದೊಡ್ಡ ಅಧಿಕಾರಿಗಳಿಗೆ ಬಹುಶಃ ಇವತ್ತು ಇರುವಂಥ ವಿಚಾರ ಕೂಡ ಆಗ್ತದೆ. ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಕೂಡ ಇವತ್ತು ಆಗಬೇಕು. ಆದ ಕಾರಣ ಬಹುಶಃ ನಾನು ಎಲ್ಲ ಯಾಕಂದ್ರೆ ಬೇರೆ ಎಲ್ಲ ವಿಚಾರ ಇಂಡೋರ್ ಮೀಟಿಂಗ್ ಮಾಡುವಾಗ ಏನು ನಡೀತದೆ, ಏನಾಗ್ತದೆ ವಿಚಾರ ಬಗ್ಗೆ ಚರ್ಚೆ ಮಾಡುವಂಥ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದು ನಿಂತಿದ್ದೇವೆ. ಇದೊಂದು ನಾವು ಏನಂತ ಒಂದು ಫೈನಲ್ ಈಗೇನಾದರೂ ನಾವು ತೀರ್ಮಾನ ತಗೊಳ್ಳದಿದ್ರೆ ಭವಿಷ್ಯ ಬಹಳ ಅಡ್ಡದಾರಿಗೆ ಹೋಗುವಂಥ ವಿಚಾರ ಖಂಡಿತವಾಗಿಯೂ ಆಗ್ತದೆ. ಸೊ ಇದು ನಮ್ಮ ಜನಪ್ರತಿನಿಧಿ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ, ಅಧಿಕಾರಿ ವರ್ಗದವರ ಜವಾಬ್ದಾರಿ ಇದೆ. ಅದೇ ರೀತಿ ಇಂಥ ಸಂಘ ಸಂಸ್ಥೆಗಳು, ಶಿಕ್ಷಣ ವರ್ಗದವರು, ಹೆತ್ತವರು, ಸಮಾಜದ ಸರ್ವರು ಕೂಡ ಸೇರಿಕೊಂಡು ಇದನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿ ನಿಲ್ಲುವಂಥ ಅವಕಾಶ ಇವತ್ತು ಆಗೇ ಆಗಬೇಕಾಗ್ತದೆ. ಅದರಲ್ಲಿ ವಿದ್ಯಾರ್ಥಿಗಳು ಬಹುಶಃ ತಾವೆಲ್ಲರೂ ಮುಂದೆ ನಿಲ್ಲುವಂಥ ಅವಕಾಶ ಆಗಬೇಕು. ಅದರ ಜೊತೆಯಲ್ಲಿ ಎಲ್ಲರಿಗೆ ಈ ರೀತಿಯ ಕಾರ್ಯದಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ನಾಯಕತ್ವವನ್ನು ಬೆಳೆಸಿಕೊಂಡು ತಾವು ಕೂಡ ಮುಂದಿನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ ನಾನು ಕೇಳಿಕೊಳ್ತಾ, ಅದರ ಜೊತೆಯಲ್ಲಿ 50ನೇ ವರ್ಷದ ಸ್ವರ್ಣ ಸಂಭ್ರಮದ ಆ ಒಂದು ಲೋಗೋವನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಸಿಕ್ಕಿದ್ದು ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ 50 ವರ್ಷದಲ್ಲಿ ಈ ಒಂದು ಸಂಸ್ಥೆ ಎಷ್ಟೋ ಇವತ್ತು ವಿದ್ಯಾರ್ಥಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿದೆ. ಭವಿಷ್ಯದ 50 ವರ್ಷದಲ್ಲಿ ಇನ್ನೆಷ್ಟೋ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ದೊಡ್ಡ ಮಟ್ಟದ ದೂರದರ್ಶನ ಕಾರ್ಯಕ್ರಮ ಕೂಡ ಸಂಸ್ಥೆ ಮತ್ತು ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿದ್ದಾರೆ. ಇದೆಲ್ಲ ಕೂಡ ಯಶಸ್ವಿ ಆಗಲಿ, ನಾವೆಲ್ಲರೂ ಸಹಕಾರ ಕೊಡು ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಈ ಒಂದು ನಮ್ಮ ಡ್ರಗ್ಸ್ ಅವೇರ್ನೆಸ್ ಇರಲಿ ಅಥವಾ ಡ್ರಗ್ಸ್ ವಿರೋಧ ಕಾರ್ಯಕ್ರಮ ಇರಲಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದಾಗಿ ವೈಯಕ್ತಿಕವಾಗಿ ನನ್ನ ಏನು ಸಹಕಾರ ಸರ್ಕಾರ ಏನು ಬೇಕಾದರೆ ನಾನೊಬ್ಬ ವಾಲಂಟಿಯರ್ ಆಗಿ ಸೋದರನಾಗಿ ನಿಮ್ಮ ಜೊತೆ ಇದ್ದುಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದು ಬಹುಶಃ ನಿಮಗೆ ಸಹಕಾರ ಕೊಟ್ಟು ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶಯ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಸದಾಶಿವ ಉಳ್ಳಾಲ ಸನ್ಮಾನ್ಯ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಅವರು ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಿ ನಿಮಗೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದೆ. ಮಂಗಳೂರು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟರ ಯಾನೆ ನಾಡವರ ಮಾತೃ ಸಂಘ, ಮಂಗಳೂರು ತಾಲೂಕು ಸಮಿತಿಯ ಮಹಿಳಾ ಘಟಕ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು, ಈ ಎಲ್ಲ ಸಂಸ್ಥೆಗಳ ಸಹಯೋಗದಿಂದ ನಡೀತಾ ಇರುವಂಥ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು ಅನ್ನುವಂಥ ಜಾಥಾದ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತನಾಡಿ ತೆರಳಿರುವಂಥ
ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾಗಿರುವಂಥ UT ಖಾದರ್ ಅವರೇ, ವೇದಿಕೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂಥ ಮನೋಜ್ ಕುಮಾರ್ ಅವರೇ, ಮಾಜಿ ಮಹಾಪೌರರುಗಳಾದಂಥ ಶಶಿಧರ್ ಹೆಗ್ಡೆ ಅವರೇ, ಸುಧೀರ್ ಶೆಟ್ಟರೆ, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಮಮತಾ TS ಗಟ್ಟಿ ಅವರು, ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ತಾರನಾಥ್ ಅವರೇ, ವಿಶೇಷವಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಬಂಟರೆಯನ ನಾಡವರ ಮಾತೃ ಸಂಘದ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅವರೇ, ACP ಟ್ರಾಫಿಕ್ ಶ್ರೀಮತಿ ನಜ್ಮಾ ಫಾರೂಕಿ ಅವರು, ವೇದಿಕೆಯಲ್ಲಿರುವಂಥ ಎಕ್ಕಾರ್ ರತ್ನಾಕರ್ ಶೆಟ್ರೆ, ವಸಂತ್ ಶೆಟ್ರೆ, ಸಬಿತಾ ಆರ್ ಶೆಟ್ಟಿ ಅವರೇ, ಬೃಂದಾ ಹೆಗ್ಡೆ ಅವರೇ, ಮಾನ್ಸಾ ರೈ ಅವರೇ, ಭಾರತಿ ಶೆಟ್ಟಿ ಅವರೇ, ಆಶಾ ಜ್ಯೋತಿ ರೈ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಕಿರಣ್ ಕುಮಾರ್ ಕೋಡಿಕಲ್ ಅವರೇ, ಎಲ್ಲ ಪ್ರಮುಖರೇ, ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ನನಗೆ ಸಬಿತಾ ಶೆಟ್ಟರ ಉತ್ಸಾಹವನ್ನು ನೋಡುವಾಗ, ಅವರ ಪ್ಯಾಷನನ್ನು ನೋಡುವಾಗ, ಕೆಲವು ಸಲ ಪ್ರಾಯಶಃ ಮಂಗಳೂರಿಗೆ ಈ ರೀತಿಯ ತುಂಬ ವ್ಯಕ್ತಿಗಳ ಅಗತ್ಯ ಇದೆ ಅಂತ ಅನಿಸ್ತದೆ. ಅವರು ಮೊನ್ನೆ ಬೆಂಗಳೂರಿನ ಮುಂಬೈಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದಿದ್ದರು. ಆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ನಾನು ಸವಿತಾ ಶೆಟ್ಟರ್ ಹತ್ರ ಅತ್ಯಂತ ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳೋದು, ಮಂಗಳೂರಿನ ಭವಿಷ್ಯದ ಬಗ್ಗೆ, ಮಂಗಳೂರಿನ ಯುವ ಜನರ ಭವಿಷ್ಯದ ಬಗ್ಗೆ, ಆ ಮುಖಾಂತರ ಈ ದೇಶದ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಕಳಕಳಿ ಹೊಂದಿರುವಂಥ ನಿಮ್ಮಂಥ ವ್ಯಕ್ತಿಗಳ ಅವಶ್ಯಕತೆ ಮಂಗಳೂರಿಗೆ ಇನ್ನೂ ತುಂಬ ಇದೆ. ನಿಮಗೆ ದೇವರ ಆಶೀರ್ವಾದ ಇರಲಿ, ನಿಮ್ಮ ಜೊತೆ ನಾವು ಸದಾ ಇರ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಈ ಮಾದಕ ವ್ಯಸನ ಮುಕ್ತ ಮಂಗಳೂರು ಅಥವಾ ಡ್ರಗ್ಸ್ ಮುಕ್ತ ಮಂಗಳೂರು ಮಾಡಬೇಕಾದ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇದೆ. ಈ ಸಂದರ್ಭದಲ್ಲಿ ನಾವು ಡ್ರಗ್ಸ್ ವ್ಯಸನ ಅಥವಾ ಮಾದಕ ವ್ಯಸನ ಹೊಂದಿದ ನಂತರ ಏನು ಮಾಡೋದು ಒಂದು ಭಾಗ, ಆ ಮಾದಕ ವ್ಯಸನಕ್ಕೆ ಹತ್ತಿರ ಹೋಗದ ರೀತಿಯಲ್ಲಿ ಮಾಡುವಂಥ ದೊಡ್ಡ ಜವಾಬ್ದಾರಿ ನಮಗಿದೆ. ಆ ಜಾಗೃತಿಯ ಕೆಲಸ ಮಾಡುವಂಥ ದೊಡ್ಡ ಒಂದು ದೇವರು ಮೆಚ್ಚುವ ಕೆಲಸ, ಭಗವಂತನೇ ಆಶೀರ್ವಾದ ಮಾಡುವಂಥ ಕೆಲಸವನ್ನು ಒಂದು ಸಮಾಜವಾಗಿ ನಾವು ಮಾಡಬೇಕಾದ ಅವಶ್ಯಕತೆ ಇದೆ. ನಾನು ಲೋಕಸಭೆಯ ಮೊದಲನೇ ಅಧಿವೇಶನದಲ್ಲಿ ಭಾಗವಹಿಸುತ್ತಿರುವಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ರೂಲ್ 377 ಅಂಡರ್ ನಾನು ತೆಗೆದುಕೊಂಡ ಮೊದಲ ವಿಷಯ ಡ್ರಗ್ಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೊಂದು ಸಮಾಜವಾಗಿ ಗಟ್ಟಿ ನಿಲ್ಲಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಿ, ಡ್ರಗ್ಸ್ನಿಂದ ಯಾವ ಪರಿಣಾಮ ಆಗ್ತದೆ, ಡ್ರಗ್ಸ್ನಿಂದ ಹೇಗೆ ನಮ್ಮ ಭವಿಷ್ಯ ನಿರ್ನಾಮ ಆಗ್ತದೆ, ಡ್ರಗ್ಸ್ನಿಂದ ಹೇಗೆ ಮನೆ ದುಸ್ತರ ಆಗ್ತದೆ, ಆ ಮುಖಾಂತರ ಸಮಾಜದ ಶಕ್ತಿ ಕಳೆದು ಹೋಗ್ತದೆ ಅನ್ನುವಂಥದ್ದನ್ನು ತುಂಬ ಹತ್ತಿರದಿಂದ ಗಮನಿಸಿದಂಥ ವ್ಯಕ್ತಿ ನಾನು. ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇಶದ ಪೂರ್ವೋತ್ತರ ಭಾಗಗಳಲ್ಲಿ, ಪಂಜಾಬ್ನಲ್ಲಿ ಓಡಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಪಂಜಾಬ್ನ ಭವಿಷ್ಯವನ್ನೇ ಈ ಡ್ರಗ್ಸ್ ನಿರ್ನಾಮ ಮಾಡಿದೆ. ಬಂಧುಗಳ, ಈ ಸಂದರ್ಭದಲ್ಲಿ ನಾನು ಅತ್ಯಂತ ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ದೇಶದ ಭವಿಷ್ಯವನ್ನ, ಈ ದೇಶದ ಬಗ್ಗೆ ಯಾರಿಗೆ ಪ್ರೀತಿ ಇಲ್ವೋ, ಈ ದೇಶದ ಭವಿಷ್ಯವನ್ನು ನಿರ್ನಾಮ ಮಾಡಬೇಕಂತ ಯಾರಿದ್ದಾರೆ, ಅವರ ಷಡ್ಯಂತ್ರದಿಂದ ಡ್ರಗ್ಸ್ನ ಜಾಲ ಈ ರೀತಿ ವ್ಯಾಪಕವಾಗಿ ಹರಡಿದೆ. ಡ್ರಗ್ಸ್ನ ಜಾಲವನ್ನು ಹೇಗೆ ತಡೆಗಟ್ಟುವುದು ಅನ್ನೋದಕ್ಕೆ ಇವತ್ತೊಂದು ಟೇಲರ್ ಮೇಡ್ ಉತ್ತರ ಯಾರ ಹತ್ರನೂ ಇಲ್ಲ. ಅದು ಪೊಲೀಸ್ ಇಲಾಖೆಯಲ್ಲಿ ಮಾತನಾಡುವ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಸ್ಥೆಗಳಲ್ಲಿ ಮಾತನಾಡಿದ್ರು ಕೂಡ ಹೇಗೆ ಡ್ರಗ್ಸ್ನ ಜಾಲವನ್ನು ಸಂಪೂರ್ಣವಾಗಿ ಸಮಾಜದಿಂದ ಕಿತ್ತೊಗೆಯುವುದು ಅನ್ನುವುದಕ್ಕೆ ಅವರ ಹತ್ರನೂ ಉತ್ತರ ಇಲ್ಲ, ಉತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೀತಿ ವ್ಯಾಪಕವಾಗಿ ಡ್ರಗ್ಸ್ನ ಜಾಲ ಇವತ್ತು ಸಮಾಜದ ಮಧ್ಯೆ ಹೋಗಿದೆ. ನಮಗಿರುವಂಥ ಒಂದೇ ಉತ್ತರ ಇದಕ್ಕೆ ಜಾಗೃತಿ. ನಮ್ಮ ಮಕ್ಕಳನ್ನ ಜಾಗೃತಿಗೊಳಿಸೋದು, ನಾವು ಜಾಗೃತರಾಗೋದು, ನಮ್ಮ ಮನೆ ಜಾಗೃತ ಆಗೋದು, ನಮ್ಮ ಸಮಾಜ ಜಾಗೃತ ಆಗೋದು, ಆ ಮುಖಾಂತರ ರಾಷ್ಟ್ರ ಜಾಗೃತ ಮಾಡುವಂಥದ್ದು ಒಂದು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗಿದೆ. ನಾನು ಒಂದು ಹಂತ ಮುಂದಕ್ಕೆ ಹೋಗಿ ಪ್ರಾಯಶಃ ಗಡಿಯಲ್ಲಿರುವ ಸೈನಿಕನಿಗಿಂತ ದೊಡ್ಡ ಜವಾಬ್ದಾರಿ ಯಾರಿಗಾದ್ರೂ ಇದ್ದರೆ ಸಮಾಜದಲ್ಲಿರುವಂಥ ವ್ಯಕ್ತಿ ಡ್ರಗ್ಸ್ನ ಜಾಲದ ವಿರುದ್ಧ ಹೋರಾಟ ಮಾಡುವಂಥ ನಿಮಗೆ, ಅಥವಾ ಡ್ರಗ್ಸ್ನ ಈ ಜಾಗೃತಿ ಕೆಲಸ ಮಾಡುವಂಥ ಒಂದು ರೀತಿಯಲ್ಲಿ ಸೈನಿಕನ ಕೆಲಸ ಇದೆ. ಈ ದೇಶವನ್ನು ಉಳಿಸುವ ಕೆಲಸ, ಈ ದೇಶದ ಭವಿಷ್ಯವನ್ನು ಉಳಿಸುವ ಕೆಲಸ,
ಒಂದು ಉತ್ತಮ ಭವಿಷ್ಯ ಇರುವಂತ ಯಾವುದಾದ್ರೂ ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಇದ್ರೆ ಅದು ಭಾರತ. 65% ಯುವ ಜನ ಇರುವಂತ ಒಂದು ಸಮಾಜ ನಮ್ದು. ಇಡೀ ವಿಶ್ವಕ್ಕೆ ಉತ್ಪಾದನೆ ಮಾಡಿ ಇಡೀ ವಿಶ್ವವನ್ನೇ ನೋಡಿಕೊಳ್ಳಬಲ್ಲಂತ ಸಾಮರ್ಥ್ಯ ಇರುವಂತ ರಾಷ್ಟ್ರ ನಮ್ದು. ಇವತ್ತು ಇಕನಾಮಿಕಲಿ ಕೂಡ ವಿಶ್ವದ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೆದು ನಿಂತಿದೆ. ಯಾರೇನೇ ಮಾಡಿದ್ರು, ನಾವು ಮಲಗಿ ನಿದ್ರಿಸುತ್ತಿದ್ರೂ ಕೂಡ ಮುಂದಿನ 25 ವರ್ಷದೊಳಗೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ತದೆ. ಭಾರತ 3ನೇ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಬೆಳೆಯಬಲ್ಲಂತ ಸಾಮರ್ಥ್ಯ ಇದೆ. ಇಂಥ ಸಂದರ್ಭದಲ್ಲಿ ಈ ರಾಷ್ಟ್ರ ನಿರ್ಮಾಣದಲ್ಲಿ ಜೋಡಿಸಿಕೊಳ್ಳುವಂತ ಕೈಗಳನ್ನೇ ಕಸಿದುಕೊಂಡು ಬಿಟ್ರೆ, ಈ ರಾಷ್ಟ್ರದಲ್ಲಿ ತೊಡಗಿಸಿಕೊಳ್ಳುವಂತ ಈ ಭವಿಷ್ಯವನ್ನ ನಿರ್ನಾಮ ಮಾಡಲು ಹೊರಟ್ರೆ ಮತ್ತು ಅದಕ್ಕೆ ಒಂದು ಸಮಾಜವಾಗಿ ನಾವು ಅವಕಾಶವನ್ನ ಕೊಟ್ರೆ ನಮ್ಮನ್ನ ದೇವರು ಕೂಡ ಮೆಚ್ಚಲಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇಂಥ ಒಂದು ದೇವರು ಮೆಚ್ಚುವ ಕೆಲಸ, ಆ ಭಗವಂತ ಆಶೀರ್ವಾದ ಮಾಡುವಂತ ಕೆಲಸ, ಅದಕ್ಕೆ ಮಂಗಳೂರು ಒಂದು ಮಾದರಿಯನ್ನು ನಿರ್ಮಾಣ ಮಾಡಬಲ್ಲದ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ದೇಶದಲ್ಲಿ ಯಾವುದೇ ಮಾದರಿ ಇಲ್ಲ. ಡ್ರಗ್ಸ್ ಜಾಲವನ್ನು ಹೇಗೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋದು ಅಥವಾ ಡ್ರಗ್ಸ್ ಜಾಲದ ವಿರುದ್ಧ ಹೋರಾಡೋದು ಹೇಗೆ ಅನ್ನೋದಕ್ಕೆ ದೇಶದಲ್ಲೇ ಒಂದು ಮಾಡೆಲ್ ಇಲ್ಲ. ಹೇಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ಮಾದರಿಯನ್ನು ಮಾಡಿಕೊಟ್ಟೇವ, ನಾವು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿಯನ್ನು ಮಾಡಿಕೊಟ್ಟೇವ, ಹಾಗೆಯೇ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮಂಗಳೂರು ಅದಕ್ಕೆ ಪಯನರ್ ಆಗ್ಬೋದಾ, ಮಂಗಳೂರು ಒಂದು ಮಾಡೆಲ್ ಆಗ್ಬೋದಾ ಅನ್ನುವಂಥದ್ದನ್ನು ನಾವೊಂದು ಸಮಾಜವಾಗಿ ಎಲ್ಲ ಈ ಸಮಾಜದ ಬಗ್ಗೆ ಯೋಚನೆ ಮಾಡುವ, ಯಾರು ಇಂಟೆಲೆಕ್ಚುವಲ್ಸ್ ಅಂತ, ಸೋ ಕಾಲ್ಡ್ ಇಂಟೆಲೆಕ್ಚುವಲ್ಸ್ ಅಂತ ಕರಿತೀವ, ಯಾರು ಭಿನ್ನ ಭಿನ್ನ ಯೋಚನೆಗಳಿದ್ದವರಿದ್ದಾರೆ, ಆದರೆ ರಾಷ್ಟ್ರದ ಬಗ್ಗೆ ಪ್ರೀತಿ ಇರುವವರಿದ್ದಾರೆ, ನಾವು ಒಟ್ಟು ಸೇರಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ದೊಡ್ಡ ರೀತಿಯಲ್ಲಿ ಯುವ ಸಮೂಹ ಸಾಥ್ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ, ನಮ್ಮ ರಾಷ್ಟ್ರದ ಭವಿಷ್ಯದ ಪ್ರಶ್ನೆ, ಈ ರಾಷ್ಟ್ರದ ಭವಿಷ್ಯದ ಮುಖಾಂತರ ವಿಶ್ವದ ಭವಿಷ್ಯದ ಪ್ರಶ್ನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇಂಥ ಒಂದು ದೇವರು ಮೆಚ್ಚುವ ಕೆಲಸ, ದೇವರು ಮೆಚ್ಚುವ ಕೆಲಸವನ್ನ ಮಾಡಲು ಹೊರಟಂತ ಎಲ್ಲ ಸಂಸ್ಥೆಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಭಾಗದ ಜನಪ್ರತಿನಿಧಿಯಾಗಿ ನಿಮ್ಮೊಂದಿಗೆ ಸದಾ ಇದರ ಜೊತೆಗೆ ನಾನು ಕಮಿಟೆಡ್ ಆಗಿರ್ತೇನೆ ಅನ್ನುವಂಥದ್ದು. ಎಲ್ಲ ಕಾರ್ಯಕ್ರಮಗಳಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅದರ ಅರ್ಥ ನಾನು ಇಲ್ಲ ಅನ್ನುವಂಥದ್ದಲ್ಲ. ಐ ಆಮ್ ಆಲ್ವೇಸ್ ದೇರ್ ವಿತ್ ದಿಸ್ ನೋಬಲ್ ಕಾಸ್ ಅನ್ನುವಂಥದ್ದನ್ನು ಸಬಿತಾ ಶೆಟ್ಟರಿಗೆ ಹೇಳಿ, ನೀವು ಮಾಡುವ ಕೆಲಸಕ್ಕೆ ಎಲ್ಲರ ಸಹಕಾರ ಇರಲಿ, ಈ ಮಕ್ಕಳ ಸಹಕಾರ ಇದ್ರೆ ನಿಮ್ಮ ಕೈ ಇನ್ನಷ್ಟು ಗಟ್ಟಿ ಆಗ್ತದೆ. ಯಾಕಂದ್ರೆ ಅಂತ ಒಂದು ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಡ್ರಗ್ಸ್ ಜಾಲದ ವಿರುದ್ಧ ನೀವು ಒಂದು ದುರ್ಗೆಯ ರೀತಿಯಲ್ಲಿ ಅವತರಿಸಿದ್ದೀರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಹತ್ರ ಕೂಡ ಈ ಜಾಲದ ವಿರುದ್ಧ ನಾವೆಲ್ಲ ಒಂದಾಗಿ ಒಟ್ಟಾಗಿ ಹೋರಾಡಬೇಕಾಗಿದೆ ಅನ್ನುವಂಥದ್ದನ್ನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದ. ಜೈ ಹಿಂದ್. ನಮ್ಮ ವೇದಿಕೆಯಲ್ಲಿ ಸುಮಾರು ಜನ ಗಣ್ಯಮಾನ್ಯ ಅತಿಥಿಗಳಿದ್ದಾರೆ. ಸಮಯದ ಅಭಾವದಿಂದ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ನೀಡಲಿಕ್ಕೆ ಆಗ್ತಾ ಇಲ್ಲ. ಇದೀಗ ಸಂಘಟಕರ ನೆಲೆಯಲ್ಲಿ ಶ್ರೀ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿಸಿಕೊಳ್ತಾ ಇದೆ. ಬೇರೆ ಬೇರೆ ರೂಪದಲ್ಲಿರುವ ಅಥವಾ ಆಕಾರವಿಲ್ಲದಿರುವ ನಾವೆಲ್ಲರೂ ನಂಬಿಕೊಂಡು ಬಂದಿರುವ ಸರ್ವಶಕ್ತನಾದ ದೇವರನ್ನು ಸ್ಮರಿಸಿಕೊಂಡು, ಈಗಾಗಲೇ ಕಾದರ್ ಮತ್ತು ಚೌಟರು ವೇದಿಕೆಯಲ್ಲಿರೋ ಎಲ್ಲರ ಹೆಸರು ಹೇಳಿದ್ದೇನೆ. ನಾನು ಪುನಃ ಹೆಸರು ಹೇಳುವ ಅಗತ್ಯ ಇಲ್ಲ. ನಿಮಗೆಲ್ಲರಿಗೂ ಕೈ ಮುಗಿದು ಎದುರಿಗಿರೋ ಎಲ್ಲರಿಗೂ ಕೈ ಮುಗಿದುಕೊಂಡು 2 ಮಾತು. ಸಮಯ ದಾಟಿದೆ. ಆಗ ಕೆಲವರಿಗೆ ಕನ್ನಡ ಬರ್ತಿಲ್ಲ ಅಂತ ಹೇಳಿದರು. ವಿ ಆರ್ ಇನ್ ಎ ಸ್ಟೇಟ್ ಆಫ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಒಂದು ಬಂದು ಹೋಗಾಗಿದೆ. ಇದು ಅನ್ಡಿಕ್ಲೇರ್ಡ್ ಅಂದರೆ ಕಾನೂನಿನ ಯಾವುದೇ ಪರಿಧಿಗೆ ಕಾಣುವುದಿಲ್ಲ. ಆದರೆ ನಮ್ಮ ಜೀವನದ ಪ್ರತಿಯೊಂದು ಹಂತವನ್ನು ದಾಟಿ ನಮ್ಮನ್ನು ನಿಷ್ಕ್ರಿಯವಾಗಿ ನಾಶ ಮಾಡುವುದಲ್ಲದೆ ನಮ್ಮನ್ನು, ನಮ್ಮ ಮನೆತನವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಫ್ಯಾಮಿಲಿಯನ್ನು, ನಮ್ಮ ದೇಶವನ್ನು, ಜಗತ್ತನ್ನು ನಾಶ ಮಾಡುವಂಥ ಮಹತ್ತರವಾದ ಒಂದು ದುಷ್ಟವಾದ ಶಕ್ತಿ ಆ ಷಡ್ಯಂತ್ರದ ಮೂಲಕ ದೇಶದಲ್ಲಿ ವ್ಯಾಪಿಸುತ್ತಿದೆ. ಅದು ಎಲ್ಲಿ ಯಾವ ಕಡೆಯಲ್ಲಿ ಬರ್ತದೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಇದನ್ನು ತಡೆಗಟ್ಟಬೇಕಾದ್ರೆ ಚೌಟರು ಕಾದರ್ ಅವರು ಹೇಳಿದಾಗೆ ಕಲೆಕ್ಟಿವ್ ಎಫರ್ಟ್, ಪ್ರತಿ ಮನೆಯವರು ತಮ್ಮ ಮಕ್ಕಳನ್ನು ಗಮನಿಸಬೇಕು. ಮೊದಲೆಲ್ಲ ಇತ್ತು, ನಮ್ಮ ನೆರೆಮನೆಯ ಮಕ್ಕಳು ಏನಾದರೂ ಮಾಡಿದ್ರೆ ಅದು ತಂದೆ ತಾಯಿಗೆ ಹೋಗಿ ತಿಳಿಸ್ತಿದ್ರು, ನಿನ್ನ ಮಗ ಇಂಥ ಅನ್ಯಾಯ ಮಾಡಿದ್ದಾನೆ ಅಂತ. ಈ ಕೆಲಸವನ್ನು ಪ್ರತಿಯೊಂದು ತಂದೆ ತಾಯಿ, ಅಕ್ಕ ಅಣ್ಣ, ಫ್ಯಾಮಿಲಿಯವರು, ಟೀಚರ್ಸ್ ಅಥವಾ ಸಮುದಾಯದ ಜವಾಬ್ದಾರಿಯುತವಾದ ವ್ಯಕ್ತಿಗಳು ಯಾರಿಗಾದರೂ ಡ್ರಗ್ಸ್ ಸೇವೆ ಮಾಡುತ್ತಿದ್ದಾರೆ ಯಾರಾದರೂ ಅಥವಾ ಮಾರಾಟ ತಿಳಿದ್ರೆ ಆ ಬಗ್ಗೆ ಕೂಡಲೇ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿ, ಅದು ಆ ಮಾಹಿತಿ ನಿಜವಾಗಿ ಕಾರ್ಯಗತ ಆಗುವಂತೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ
ನಮ್ಮ ಈಗ ಎರಡು ಸ್ಪೀಕರ್ಸ್ ಹೇಳಿದ ಹಾಗೆ ಪ್ರಥಮ ಹಂತದಲ್ಲಿ ಡ್ರಗ್ಸ್ ಮುಕ್ತವಾದ ಮಂಗಳೂರನ್ನು ಮಾಡಲು ನಾವು ಪಣ ತೊಡೋಣ ಎಂದು ಕೇಳಿಕೊಂಡು ನಾನು ಐ ಆಮ್ ಹೋಪಿಂಗ್ ನೋ ಬಡಿ ಈಸ್ ಟೇಕಿಂಗ್ ಹಿಯರ್ ಡ್ರಗ್ಸ್. ಅದು ಹೋಪ್, ಯಾಕೆಂದರೆ ಆ ಮಟ್ಟಿಗೆ ರೀಚ್ ಆಗಿದೆ. ಅದನ್ನು ನಾವು ಕಲೆಕ್ಟಿವ್ ಆಗಿ ತಡೆಗಟ್ಟೋಣ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ನಿಮ್ಮಿಂದ ಸಹ ಸಂವಾದಗಳನ್ನು, ನಿಮ್ಮ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಒಂದು ಉತ್ತಮ ಸಂಘಟನೆಯನ್ನು ಕಟ್ಟಿಕೊಂಡು ಈ ನಮ್ಮ ಗುರಿಯನ್ನು ಮುಟ್ಟೋಣ ಎಂದು ಕೇಳಿಕೊಂಡು ಈ ಉತ್ತಮ ಕಾರ್ಯಕ್ರಮವನ್ನು ಸಂಘಟಿಸಿದ ಬಂಟರಾಯಣಿ ನಾಡವರ ಮಾತೃ ಸಂಘದ ಮಂಗಳೂರು ಮಹಿಳಾ ತಾಲೂಕು ಸಮಿತಿಯ ಮಹಿಳಾ ಘಟಕ ಮತ್ತು ಇತರ ಎಲ್ಲ ಸಂಸ್ಥೆಗಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸಿ ಜಾಥಾಕ್ಕೆ ಯಶಸ್ಸನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಕಾನೂನು ಮಹಾವಿದ್ಯಾಲಯ ಸಹಯೋಗದಲ್ಲಿ ಈ ಒಂದು ನಡೆದಿರುವಂಥ ಮಾದಕ ದ್ರವ್ಯ ವ್ಯಸನ ಮುಕ್ತ ಮಂಗಳೂರು ಈ ಒಂದು ಜಾಥಾದ ಜಾಗೃತಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಿರ್ಗಮಿಸಿದಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಭಾಧ್ಯಕ್ಷರು ಯುಟಿ ಖಾದರ್ ಅವರೇ, ಅದೇ ರೀತಿ ಮಾನ್ಯ ಸಂಸದರು ದಕ್ಷಿಣ ಜಿಲ್ಲೆ ಕ್ಯಾಪ್ಟನ್ ವಿಜಯ್ ಶೆಟ್ಟರ್ ಅವರೇ, ಅದೇ ರೀತಿ ಮಾಜಿ ಮೇಯರ್ಗಳಾದಂಥ ಶಶಿ ಶೆಟ್ಟಿ ಹಾಗೂ ಸುಧೀರ್ ಶೆಟ್ಟಿ ಅವರೇ, ವಿರೋಧ ಪಕ್ಷ ನಾಯಕರಾದಂಥ ಪ್ರವೀಣ್ ಚಂದ್ರವಾಳ ಅವರೇ, ಹಿರಿಯರು ಗೌರವಾನ್ವಿತರಾದಂಥ ಅಜಿತ್ ಕುಮಾರ್ ಮಾನಡಿ ಅವರೇ, ಅದೇ ರೀತಿ ACP ಅವರಾದಂಥ ನಜ್ಮಾರ್ ಅವರೇ, ಅದೇ ರೀತಿ ಏರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಕಟ್ಟಿ ಅವರೇ, ಮೂಡದ ಅಧ್ಯಕ್ಷರಾದಂಥ ಸದಾಶಿವರವರೇ, ಅದೇ ರೀತಿ ಕಾಲೇಜಿನ ಪ್ರಾಂಶುಪಾಲರಾದಂಥ ತಾರನಾಥ್ ಅವರೇ, ಅದೇ ರೀತಿ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರಾದಂಥ ಸವಿತಾ ಶೆಟ್ಟಿ ಅವರೇ, ವಸಂತ್ ಶೆಟ್ಟಿ ಅವರೇ, ಹೆಕ್ಕಾರ್ ರತ್ನಾಕರ್ ಶೆಟ್ಟಿ ಅವರೇ, ವೃಂದಾ ಹೆಗ್ಡೆ ಅವರೇ, ಮಾನಸ ಅವರೇ, ಭಾರತೀಯ ಶೆಟ್ಟಿ ಅವರೇ ಹಾಗೂ ಎಲ್ಲ ನಾಡವರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೇ ಹಾಗೂ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಇವತ್ತು ಈ ನಗರಕ್ಕೊಂದು ಬಹಳ ಅಗತ್ಯವಾದ ಒಂದು ಕಾರ್ಯಕ್ರಮ, ಬಹಳ ಅವಶ್ಯಕವಾಗಿತ್ತು. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ PUC ನಂತರ ನಾವು ವೃತ್ತಿ ಜೀವನಕ್ಕೆ ಕಾಲಿಡುವಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಅಗತ್ಯವಾದ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಕ್ಕಾಗಿ ನಾನೊಂದು ಇವರ ಬಂಟರಾಯಣಿ ನಾಡವರ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ. ಯಾಕೆಂದರೆ ನಮ್ಮ ಸಂಸದರು ಹೇಳಿದರು, ಯುವಜನರು ಹೆಚ್ಚಾಗಿರೋದು ಭಾರತದಲ್ಲಿ 65% ಯುವಜನರ ಇರುವಂಥ ನಮ್ಮ ಭಾರತ ದೇಶದ ನಮ್ಮ ಯುವಜನರನ್ನೇ ಒಂದು ಹಾಳಗೆಡವಿದರೆ ನಮ್ಮ ದೇಶದ ವ್ಯವಸ್ಥೆಯನ್ನೇ ಹಾಳಗೆಡವಿದಾಗಿ. ಈ ಮೂಲಕ ವ್ಯವಸ್ಥಿತವಾಗಿ ಪಿತೂರಿ ಹೊರದೇಶಗಳಿಂದಿರ್ಬೋದು, ನಮ್ಮ ನೆರೆಯ ದೇಶಗಳಿಂದಿರ್ಬೋದು ನಿರಂತರವಾಗಿ ನಡೀತಾ ಇರುತ್ತೆ. ಇದರ ಆಂದೋಲನ ಜಾಗೃತಿ ಕಾರ್ಯಕ್ರಮ ಖಂಡಿತವಾಗಿ ಅವಶ್ಯಕವಾಗಿದ್ದು, ನಮ್ಮ ನಗರದಲ್ಲಿ ಕೂಡ ಹಲವಾರು ಕಡೆ ಇದರ ಮಾರಾಟ ಇರ್ಬೋದು, ಸಾಗಾಟ ಇರ್ಬೋದು, ಇದರ ಬಳಕೆ ಇರ್ಬೋದು ಖಂಡಿತವಾಗಿ ನಡೀತಿದೆ. ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಡವರ ಸಂಘದವರು, ಜಿಲ್ಲಾಡಳಿತ ಹಾಗೂ ಈ ಕಾನೂನು ಮಹಾವಿದ್ಯಾಲಯದ ಸಹಕಾರದೊಂದಿಗೆ ಇವತ್ತಿಲ್ಲಿ ನೆರವೇರಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರಿ ಮುಂದೆ ಕೂಡ ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಎಂಬ ಹೇಳುತ್ತಾ, ನಿಮ್ಮಲ್ಲಿ ಯಾರಾದರೂ ಈ ವ್ಯಸನ ಮುಕ್ತರಾಗಿದ್ದರೆ ಅವರಿಗೆ ಅದನ್ನು ಬಿಡಿಸುವಂಥ ಒಂದು ಗೆಳೆತನದ ಮಾತನ್ನು ಹೇಳಿ, ಅಂಥ ಮಾಹಿತಿ ಇದ್ದರೆ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಇತರ ಅಧಿಕಾರಿ ವರ್ಗದ ತಿಳಿಸುವ ಮುಖಾಂತರ, ಅದೇ ರೀತಿ ಯಾವುದಾದ್ರೂ ನಗರದಲ್ಲಿ ಯಾವುದಾದ್ರೂ ಅಂಗಡಿಯಲ್ಲಿ ಇಂಥ ಒಂದು ಡ್ರಗ್ಸ್ ಯಾವುದಾದ್ರೂ ಮಾರಾಟವನ್ನು ಕಂಡು ಬಂದರೆ ಖಂಡಿತವಾಗಿ ಮಹಾನಗರ ಪಾಲಿಕೆಯ ಮುಖಾಂತರ ಅಂಥ ಅಂಗಡಿಯ ಲೈಸೆನ್ಸನ್ನು ಖಂಡಿತವಾಗಿ ರದ್ದು ಮಾಡ್ತೀನಿ ನಮ್ಮ ಮಾತನ್ನು ಹೇಳುತ್ತಾ, ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ, ವಿದ್ಯಾರ್ಥಿಗಳು ಸಹಕರಿಸಿದರೆ ಖಂಡಿತವಾಗಿ ಅಧಿಕಾರಿ ವರ್ಗ ಹಾಗೂ ಪೊಲೀಸ್ ಇಲಾಖೆ ಖಂಡಿತವಾಗಿ ಇದರ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳುತ್ತದೆ. ನಿಮ್ಮ ಸಹಕಾರ ಖಂಡಿತ ಅಗತ್ಯ ಇದೆ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವುದನ್ನು ಹೇಳುತ್ತಾ, ನಾಡವರ ಮಾತೃ ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಕ್ಕಾಗಿ, ಹಿಂದೆಯೂ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಈ ಕಾರ್ಯಕ್ರಮ ಮಂಗಳೂರು ನಗರದಲ್ಲಿ ನಡೆಸಿದಿರಿ. ಇದಕ್ಕೆ ವಿಶೇಷವಾಗಿ ಈ ಒಂದು
ಜಾಥಾ ಡ್ರಗ್ಸ್ ವಿರುದ್ಧದ ಒಂದು ಜಾಥಾವನ್ನು ತಾವು ಇಲ್ಲಿ ಕೈಗೊಂಡಿದ್ದೀರಾ. ತುಂಬ ಒಳ್ಳೆಯ ಕಾರ್ಯಕ್ರಮ, ದೇವರ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದೀರಾ. ಮುಂದೆ ಕೂಡ ಮಹಾನಗರ ಪಾಲಿಕೆ ಮೇಯರ್ ಆಗಿ ನಾನು ನನ್ನ ಮಾತನ್ನು ಹೇಳಿದ್ದೇನೆ. ಮುಂದೆ ಕೂಡ ತಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರ ನಾನು ನೀಡಲು ಬಯಸುತ್ತೇನೆ ಎಂದು ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತನ್ನು ತಿಳಿಸ್ತೇನೆ.